ಅದು ಏನಿಲ್ಲ ಪುಟ್ ಮೇಡಮ್, ನೀನು ರಾತ್ರಿ ಲೇಟಾಗಿ ಮಲ್ಕೊಂಡೆ ಅಲ್ವಾ, ಅದಕ್ಕೆ ತಲೆನೋತಿದೆ ಅನ್ಸುತ್ತೆ. ಇವಾಗ ನೀನು ಮಲ್ಕೋ, ಬೆಳಗ್ಗೆ ಅನ್ನಷ್ಟರಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಇಲ್ಲೇ ಇರ್ತೀನಿ, ನಾನು ನಿನ್ನ ಜೊತೆಲೇ ಇರ್ತೀನಿ. ನಾನು ನೋಡಿದ್ದು ಭ್ರಮೆ ಅಲ್ಲ, ನಾನು ನೋಡಿದ್ದು ಕನಸು ಅಲ್ಲ. ಇದು ಹೇಗೆ ಸಾಧ್ಯ? ಮಾಳ್ವಿಕಾ ಮೇಡಮ್ ಹತ್ರನೂ ಮಾಯಾ ಶಕ್ತಿಗಳೆಲ್ಲ ಇದೆಯಾ? ಅವ್ರಿಗೆ ಇದೆಲ್ಲ ಹೇಗೆ ಗೊತ್ತು? ಯಾರೀ ಮಾಳ್ವಿಕಾ ಮೇಡಮು? ಇಷ್ಟು ದೊಡ್ಡ ಸತ್ಯನ ಇಡೀ ಕುಟುಂಬದ ಮುಂದೆ ಅವ್ರಿಗೆ ಯಾಕೆ ಮುಚ್ಚಿಟ್ಟಿದ್ದಾರೆ? ಅಂದ್ರೆ ಇಷ್ಟು ದಿನ ನಮ್ಮ ಸುತ್ತ ನಡೀತಿರೋ ಎಲ್ಲ ಅನಾಹುತಗಳಿಗೂ ಘಟನೆಗಳಿಗೂ ಮಾಳ್ವಿಕಾ ಮೇಡಮ್ ಕಾರಣನಾ? ಇದು ಸತ್ಯನಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ದುರ್ಗಾ, ಪ್ಲೀಸ್ ನನ್ನನ್ನು ಕ್ಷಮಿಸು. ಮೇಡಮ್, ಏನ್ ಮಾಡ್ತಿದ್ದೀರಾ ನೀವು? ಎದ್ದೇಳಿ ನೀವು. ಇಲ್ಲ ದುರ್ಗಾ, ನಾನು ಹೇಳೋದಿಲ್ಲ. ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಯಾಕೆ ಹೀಗೆಲ್ಲ ಮಾಡಿದೆ ಅಂತ ನಿನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡು ದುರ್ಗಾ, ಪ್ಲೀಸ್. ನನ್ನ ಮಾತು ಕೇಳಿದ್ಮೇಲೂ ನಾನು ಮಾಡಿದ ತಪ್ಪು ಅಂತ ನಿನಗೆ ಅನ್ಸಿದ್ರೆ ಆಗ ನಾನು ಈ ರಹಸ್ಯನ ಇಡೀ ಮನೆಯವ್ರಿಗೆ ಹೇಳು. ನಾನು ನಿನ್ನ ತಡೆಯೋದಿಲ್ಲ. ಆದರೆ ದಯವಿಟ್ಟು ಈಗ ನಾನು ಹೇಳೋದನ್ನ ಕೇಳು ದುರ್ಗಾ, ಪ್ಲೀಸ್. ಮೇಡಮ್, ಮೊದಲು ನೀವು ಎದ್ದೇಳಿ ನೀವು. ದುರ್ಗಾ, ನನಗೆ ಈ ಮಾಂತ್ರಿಕ ಶಕ್ತಿಗಳು ಹುಟ್ಟಿದಾಗ್ಲಿಂದಾನೇ ಬಂದಿದ್ದು ದುರ್ಗಾ. ಆದ್ರೆ ನಾನು ಚಿಕ್ಕವಳಿದ್ದಾಗ್ಲಿಂದಲೂ ನನ್ನಲ್ಲಿರೋ ಈ ಶಕ್ತಿಯನ್ನ ನೋಡಿ ನಾನೇ ಹೆದರ್ಕೊಂಡಿದ್ದೆ. ನನ್ಗೆ ಯಾವತ್ತೂ ಈ ಶಕ್ತಿಗಳೆಲ್ಲ ಬೇಕಾಗಿರ್ಲಿಲ್ಲ ದುರ್ಗಾ. ಈ ಸಮಾಜ ನಾನು ನಮ್ಮ ಮಾಟಗಾತಿ ಎನ್ನುತ್ತೆ ಅನ್ನೋ ಭಯಕ್ಕೆ ನಾನು ನನ್ನ ಶಕ್ತಿಗಳನ್ನೆಲ್ಲ ಪ್ರಪಂಚದಿಂದ ಮುಚ್ಚಿಡಬೇಕಾಗಿ ಬಂತು. ಬಹುಶಃ ನನ್ನ ಹೆತ್ತವರು ಈ ನನ್ನ ಶಕ್ತಿಯನ್ನ ನೋಡಿ ಹೆದರಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ನಾನು ಚಿಕ್ಕವಳಿದ್ದಾಗಲೇ ನನ್ನನ್ನು ಅನಾಥಾಶ್ರಮದ ಮುಂದೆ ಬಿಟ್ಟು ಹೊರಟೋದು. ಜನ ನನ್ನನ್ನು ಶಪಿಸ್ತಾರೆ, ನನ್ನನ್ನು ದೂರ ಇಡ್ತಾರೆ ಅನ್ನೋ ಭಯದಲ್ಲೇ ನಾನು ಬೆಳೆದೆ. ಆಮೇಲೆ ನನಗೆ ಸುಂದರವಾದ ಕುಟುಂಬ ಸಿಕ್ಕಿದ್ದು ದುರ್ಗಾ. ಶರತ್ತು, ಶಾನ್ವಿ ನನ್ನ ಮಕ್ಕಳಾಗಿ ನನ್ನ ಮಡಲ್ ಸೇರಿದ್ರು. ಆಗ ದುರ್ಗಾ, ಆಗ ಈ ಬದುಕಿಗೊಂದು ಅರ್ಥ ಸಿಕ್ಕಿದ್ದು. ಆಗ ನನ್ನಲ್ಲಿರೋ ಶಕ್ತಿಗಳನ್ನೆಲ್ಲ ಮರೆತು ಕೇವಲ ಒಬ್ಬ ತಾಯಿಯಾಗಿ ಗೃಹಿಣಿಯಾಗಿ ಬದುಕೋದಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ಹಿತ ಹುಟ್ಟಿದ್ಲು. ನೋಡು ದುರ್ಗಾ, ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋ ಪ್ರತಿಯೊಂದು ಸತ್ಯನೂ ನಿಜ ಅಲ್ಲ. ಯಾರು ಎಂಥ ಮುಖವಾಡ ಹಾಕೊಂಡಿರ್ತಾರೆ ಅಂತ ನಮ್ಗೆ ಅಷ್ಟು ಈಸಿಯಾಗಿ ತಿಳಿಯಲ್ಲ. ಅದಕ್ಕೆ ಇವತ್ತು ನಾನು ನಿನಗೊಂದು ಮಾತು ಹೇಳ್ತೀನಿ. ನೀನು ಯಾರ ಮಾತನ್ನು ಕೇಳಬೇಡ, ಯಾರ ಮಾತನ್ನು ನಂಬೇಡ. ನಿನ್ನ ಶುದ್ಧವಾದ ಮನಸ್ಸು, ನಿನ್ನ ಹೃದಯ ನಿನಗೆ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳು. ಯಾಕಂದರೆ ಹೃದಯ ಯಾವತ್ತೂ ಸರಿಯಾದ ದಾರಿನೇ ತೋರಿಸುತ್ತೆ. ಹೃದಯ ದಾರಿ ತೋರಿಸುತ್ತಾ? ಹೇಗೆ?
ಅದು ದುರ್ಗಾ ನಿನಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ಈಗ ನಿನ್ನ ಹೃದಯದ ಮಾತು ಮಾತ್ರ ಕೇಳು. ಸರಿ ಅಕ್ಕ. ಮಾಳ್ವಿಕಾ, ನೀನು ಎಷ್ಟೇ ಮಾಯಾಜಾಲ ಹೇಳಿದ್ರು ಏನೇ ನಾಟಕ ಆಡಿದ್ರು ದುರ್ಗಾನ ನೀನು ಜಾಸ್ತಿ ದಿನ ಯಾಮರ್ಸಕ್ಕಾಗಲ್ಲ. ಇವಳ ಪ್ರೀತಿನೇ ಇವತ್ತಲ್ಲ ನಾಳೆ ನಿನ್ನ ನಿಜವಾದ ಬಣ್ಣನ ಬಯಲು ಮಾಡತ್ತೆ. ಅಲ್ಲಿವರೆಗೂ ನಾನು ನನ್ನ ಮಗಳನ್ನ ನನ್ನ ತಂಗಿನ ಕಾವಲಾಗಿ ನಿಂತು ಕಾಪಾಡ್ತೀನಿ. ದುರ್ಗಾ, ದುರ್ಗಾ, ಅದು ನಾನು ನಿನ್ನ ಹತ್ರ ಏನೋ ಬಾಸು, ಸಾಕ್ ನಿಲ್ಸಿ ಬಾಸು. ಯಾಕೆ ಈ ತರ ಕಾಟ ಕೊಡ್ತಾ ಇದ್ದೀರಾ? ಅಲ್ಲ, ಅಡ್ಗೆ ಮನೆ ಒಳಗಡೆ ಬಂದು ನನ್ಗೆ ಈ ತರ ಹೆದರಿಸಿ ಹಿಟ್ಟೆಲ್ಲ ಚಲ್ಬಿಟ್ರಲ್ಲ, ನೋಡಿ ಹೇಗ್ ಮಾಡಿದ್ರಿ ಅಂತ. ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಿದ್ದೀರಾ? ನಿಮ್ ಮನ್ಸಲ್ಲಿ ಏನಿದೆ ಅಂತ ಅದನ್ನ ಮೊದ್ಲು ಹೇಳಿ. ದುರ್ಗಾ, ಒಂದ್ ನಿಮಿಷ ನಾನು ಹೇಳೋದನ್ನ ಸ್ವಲ್ಪ ಕೇಳು. ಅದು ನಾನು ಬೇಕು ಅಂತ ಮಾಡ್ಲಿಲ್ಲ. ಬೇಡ ಅಂತ ಮಾಡಿದ್ರಾ? ಬಾಸು, ಒಂದ್ ವೇಳೆ ನಿಮಗ್ ನನ್ ಮೇಲೆ ಏನಾದ್ರು ಬೇಜಾರಿದ್ರೆ ಅಥವಾ ಕೋಪ ಇದ್ರೆ ನನ್ಗೆ 2 ಮಾತು ಬೈದ್ ಬಿಡಿ ಅಥವಾ ಹೊಡೆದ್ ಬಿಡಿ. ಅದನ್ ಬಿಟ್ಟು ಯಾಕೆ ಈ ತರ ಕಾಟ ಕೊಡ್ತಿದ್ದೀರಾ? ಬರೀ ತೊಂದ್ರೆನೆ ಕೊಡ್ತಿದ್ದೀರಾ ಅವಾಗ್ಲಿಂದನು. ನಿಮಗೆ ನನ್ ಮೇಲಿರೋ ಕೋಪ ತಣ್ಣಗ ಆಗದೇ ಇಲ್ಲ ಅಂತ.